ಈ ನಾಡು ನಿಂತಿದ್ದ ಶಿಕ್ಷಣ ಮೇಲೆ. ಶಿಕ್ಷಣ ಇಲ್ಲಿ ಮುಖ್ಯ ಅನ್ನೋದು ಯಾರ ತಲೆಯಲ್ಲೂ ಇಲ್ಲ. ಅಧಿಕಾರ ಮುಖ್ಯ. ಅಧಿಕಾರಕ್ಕೆ ಬಂದು ನಾವು ಏನು ಬೇಕಾದ್ರು ಮಾಡ್ಬೋದು, ನಾವು ಕೇಳ್ಬೋದು, ನಾವು ಸರ್ವಾಧಿಕಾರಿಗಳಾಗ್ಬೋದು. ಎಲ್ಲ ಮುಖ್ಯಮಂತ್ರಿಗಳ ಎಲ್ಲ ಇವತ್ತಿನ ರಾಜಕೀಯ ನಾಯಕರ ಮನಸ್ಥಿತಿ ಇದೆ. ಅದು ನಾವು ನೀವು ಕೇಳ್ಬೋದು. ಇವರಲ್ಲಿ ಮತ್ತು ಇನ್ನೊಂದು ಮಾತಿರುವಂಥ ಈ 224 ಏನು ನಮ್ಮಲ್ಲಿ MLAಗಳಿದ್ದಾರೆ, ಅಥವಾ ರಾಷ್ಟ್ರದ 543 MP ಗಳಿದ್ದಾರೆ, ಇವರು ನಿಜವಾಗಿಯೂ ಶಿಕ್ಷಣ ಬಗ್ಗೆ ಕಾಳಜಿ ಅದಲ್ಲ ಇವ್ರಿಗೆಲ್ಲರಿಗೂ ಅಂತ ಇವತ್ತು ಪ್ರಶ್ನೆ ಮಾಡೋ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಎಲ್ಲ ಆಯ್ಕೆ ಆದವರು ಕೋಟ್ಯಾಧೀಶರು. ಈ ಕೋಟಿಯಲ್ಲಿ ಗಳಿಸಿದರು, ಯಾವ ನೆಲೆಯಿಂದ ಗಳಿಸಿದ್ರು? ಕೈಗಾರಿಕೆಗಳನ್ನು ಮಾಡಿದ್ರ, ಉದ್ಯಮಿಗಳನ್ನ ಮಾಡಿದ್ರ, ಎಷ್ಟು ಉದ್ಯಮಿಗಳು ಮಾಡಿದರು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟರು, ಎಷ್ಟು ಕಂಪ್ನಿ ಹಾಕಿದ್ರು, ಆ ಕಂಪ್ನಿಗಳು ಎಷ್ಟು ಜನ ದುಡಿತಾ ಇದ್ದಾರೆ, ನಿರುದ್ಯೋಗ ಯಾಕೆ ಬೆಳೀತಾ ಇದೆ, ಇವಕ್ಕೆಲ್ಲ ಇವತ್ತೆಲ್ಲ ಉತ್ತರ ಕೊಡಬೇಕಾಗಿದೆ. ಇವತ್ತು ಇಷ್ಟು ಜನ ಇದ್ದರು, ಕೇವಲ ಅವ್ರು ಕೋಟ್ಯಾಧೀಶರಾಗ್ತಾ ಇದ್ದಾರೆ, ಅವ್ರ ಸಂಬಂಧಿಕರು ಕೋಟ್ಯಾಧೀಶರಾಗ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಅವ್ರು ಸಂಬಂಧಿಸಿದವರು, ಈ MLAಗಳು, ರಾಜ್ಯಪಾಲರ ಆ MP ಗಳು ಅವರಷ್ಟು ಶ್ರೀಮಂತರಾಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಶಿಕ್ಷಣ ಮಟ್ಟ ಹೆಚ್ಚಾಗ್ತಾ ಇಲ್ಲ. ಕೇವಲ ಅಧಿಕಾರ, ಕುಲಪತಿ ನಾವು ನಿಮ್ಮಷ್ಟು ನೀವು ನಿಮ್ಮಷ್ಟು ಇಷ್ಟು ಇಂಥದಕ್ಕಾಗಿ ಇವತ್ತು ಏನೋ ಮಂಡಿಸ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಅಧಿವೇಶನದಲ್ಲೇ ಈ ಶಿಕ್ಷಣ ಮಸೂದೆಯಿಲ್ಲ, ಅದಕ್ಕೆ ನಾನು ಅಧಿಕಾರ ಹೋಗ್ತದೆ ಅಂತೇಳಿ ರಾಜ್ಯಪಾಲರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಅಬ್ಜೆಕ್ಷನ್ ಮಾಡಿದ್ರೆ ಏನೂ ತಪ್ಪಿಲ್ಲ, ಸಿದ್ದರಾಮಯ್ಯ ಮಾಡಿದ್ರೂ ಅದು ತಪ್ಪಿಲ್ಲ. ಆದರೆ ನಾವಿಬ್ಬರು ಕೇಳೋದು ಏನಪ್ಪ ಅಂತಂದ್ರೆ, ನೀವು ಎಷ್ಟರ ಮಟ್ಟಿಗೆ ಇಲ್ಲಿ ಶಿಕ್ಷಣ ಮಟ್ಟ ಹೆಚ್ಚು ಮಾಡ್ತಾ ಇದ್ದೀರಿ, ಎಷ್ಟರ ಮಟ್ಟಿಗೆ ನಮ್ಮ ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು ಹೈಯರ್ ಶಿಕ್ಷಣ ಪಡಿತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿದ್ದಾರೆ ಅಂದ್ರೆ ನೀವು ವೈಟ್ ಪೇಪರ್ ಮಾಡಿ ತಂಬಲ್ಲಿ ಶ್ವೇತಪತ್ರ ಹೊರಡಿಸ್ರಿ, ನೀವು ಎಷ್ಟು ಕೊಟ್ಟಿದ್ದೀರಿ ಶಿಕ್ಷಣ ಅಂತೇಳಿ. ಇವೆಲ್ಲ ಏನು ಹೊಸ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ರಿ ಸರ್ಕಾರದಿಂದ, ಅವ್ರಲ್ಲಿ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ಎಷ್ಟು ಜನ ಅಲ್ಲಿ ಪ್ರೊಫೆಸರ್ಸ್ ಇದ್ದಾರೆ, ಎಷ್ಟು ಜನ ಆ ಸಬ್ಜೆಕ್ಟ್ಗಳು ತಿಳ್ಕೊಳ್ಳೋಂಥ ವ್ಯಕ್ತಿಗಳಿದ್ದಾರೆ, ಇದೆಲ್ಲ ಬಿಡುಗಡೆ ಮಾಡಿರಿ. ಇಬ್ಬರು ಬಿಡುಗಡೆ ಮಾಡಿರಿ, ನಾವು ಇಬ್ಬರು ಕೇಳ್ತಾ ಇದ್ವಿ. ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಇವರು. ನಮ್ಮ ರಾಜ್ಯಪಾಲರಿಗೆ ಅಧಿಕಾರ ಹೋಗ್ತದೆ ಚಿಂತೆ ಆಗಿದೆ, ಸಿದ್ದರಾಮಯ್ಯನವರಿಗೆ ಅಧಿಕಾರ ಕಸೋಬೇಕಾಗಿದೆ. ಇಬ್ಬರು ಇದಕ್ಕೆ ಪಡೆದಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಹೆಚ್ಚು ಮಾಡಬೇಕು, ನಮ್ಮ ಮಕ್ಕಳಿಗೆ ಅಲ್ಲಿ ಜ್ಞಾನ ಹೆಚ್ಚು ಮಾಡಬೇಕು, ವಾಸ್ತವ ಜ್ಞಾನ ಹೆಚ್ಚು ಮಾಡಬೇಕು, ವೈಜ್ಞಾನಿಕ ಟೆಂಪರ್ ಹೆಚ್ಚು ಮಾಡಿಸ್ಬೇಕು, ನಮ್ಮ ಮಕ್ಕಳೆಲ್ಲ ಕಲಿಬೇಕು ಅನ್ನೋ ಉದ್ದೇಶ ಹೇಳ್ತಿತ್ತು. ನಮಗೆ ಅನಿಸೋದಿಲ್ಲ ಸರ್ಕಾರಿ ವಿಶ್ವವಿದ್ಯಾಲಯಗಳು. ಖಾಸಗಿ ಏನು ಪ್ರಶ್ನೆ ಇಲ್ಲ, ದುಡ್ಡು